ನಾವು ಕನಸಿನ ಅರಮನೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ. ನಾವಿಬ್ರು ವರ್ಕರ್ಸ್ ಇರೋದ್ರಿಂದ ಕಷ್ಟ ಆಗಿತ್ತು. ಮನೆ ಹೆಂಗ್ ಕಟ್ಟಬೇಕು ಏನಿಲ್ಲ ಅನ್ನೋದು ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಅದೇ ಸಮಯದಲ್ಲಿ ನಾವು ಬೇರೆ ಇಂಜಿನಿಯರ್ನ ಹಿಡಿದ್ಬಿಟ್ಟು ಮನೆಯನ್ನು ಅಡಿಪಾಯನೋ ಹಾಕಿದ್ವಿ. ಮನೆ ಕೂಡ ಸ್ಟಾರ್ಟ್ ಆಯಿತು. ಯಾಕೋ ನಮಗೆ ಅವ್ರ ಕೆಲಸ ತೃಪ್ತಿ ಕೊಡಲಿಲ್ಲ. ಅದೇ ಸಮಯದಲ್ಲಿ ವಿನಾಯಕ್ ಸರ್ಗೆ ನಮಗೆ ಭೇಟಿ ಆಯಿತು. ಎಲ್ಲರೂ ಹೇಳ್ತಾ ಇದ್ರು ವಿನಾಯಕ್ ಸರ್ ತುಂಬ ಒಳ್ಳೆಯವರು, ಮತ್ತು ಈ ಥರ ಕಟ್ಟಡದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ಅಂತ. ನಾವು ಕೂಡ ಜೀವಣಗಿ ಹೋಮ್ಸ್ಗೆ ಹೋಗಿ ಅವ್ರನ್ನ ಭೇಟಿ ಆದ್ವಿ. ಆ ಜೀವಣಗಿದಲ್ಲಿ ಏನಿದೆ, ಜೀವಣಗಿ ಹೋಮ್ಸ್ ಅಂದರೆ ಜೀವ ಅನ್ನೋ ತುಂಬುವಂಥ ಮನೆಗಳು ಜೀವಣಗಿ ಹೋಮ್ಸ್ ಆಗಿದೆ. ನಾವು ಅನ್ಕೊಂಡಿದ್ದಕ್ಕೂ ಅವ್ರು ಸಜೆಸ್ಟ್ ಮಾಡಿದ್ದಕ್ಕೂ ಒಳ್ಳೆ ಮ್ಯಾಚ್ ಆಗ್ತಾ ಇತ್ತು. ಮತ್ತು ಈ ಇತ್ತೀಚಿನ ಆಧುನಿಕ ಜೀವನದಲ್ಲಿ ಯಾವ ರೀತಿ ಮನೆಗಳು ಇರ್ತವೆ ಅದೇ ಥರ ಮನೆಗಳ ಬಗ್ಗೆ ಅವ್ರು ನಮ್ಗೆ ಸಜೆಸ್ಟ್ ಮಾಡ್ತಾ ಇದ್ರು. ಮತ್ತು 3D ಪಿಕ್ಚರ್ಸ್ಗಳನ್ನು ಹಾಕ್ಬಿಟ್ಟು ಬೆಡ್ರೂಮು, ಹಾಲ್, ಕಿಚನ್ ಯಾವ ರೀತಿ ಆಗಬೇಕು ಅನ್ನೋದನ್ನ ಮನವರಿಕೆ ಮಾಡ್ತಾ ಇದ್ರು. ಅದೇ ಅಲ್ಲದೆ ಅವರು ಸೈಟ್ ಇಂಜಿನಿಯರ್ಸ್ ಕೂಡ ನಮ್ಮ ಮನೆಗೆ ಪ್ರತಿದಿನ ಬಂದು ಭೇಟಿಯಾಗಿ ನಾವು ಕಟ್ಟಡ ನಿರ್ಮಾಣ ಆಗೋದನ್ನ ನೋಡ್ತಾ ಇದ್ರು, ಮತ್ತೆ ಸಜೆಸ್ಟ್ ಕೂಡ ಮಾಡ್ತಾ ಇದ್ರು. ನಾವಿಬ್ರು ಕೆಲ್ಸಕ್ಕೆ ಹೋದ್ರು ಕೂಡ ನಮ್ಗೆ ಯಾವುದೋ ಚಿಂತೆ ಇಲ್ದೇನೆ, ಯಾವುದೇ ಒಂದು ಕಷ್ಟ ಬರ್ದೇನೆ ಯಾವ ಸೈಟ್ ಇಂಜಿನಿಯರ್ಸು ಮತ್ತೆ ವಿನಾಯಕ್ ಸರ್ ಕೂಡ ನಮ್ಮ ಕೆಲಸವನ್ನ ಒಂದು ಸುಸೂತ್ರವಾಗಿ ಮಾಡಿಕೊಟ್ಟಿದ್ದಾರೆ. ನಾವು ವಾಸ್ತುಶಾಂತಿಗೆಲ್ಲ ಮನೆಗೆ ಬಂದವರೆಲ್ಲ ಮನೆ ಯಾರು ಈ ರೀತಿ ಕಟ್ಟಿಲ್ಲ, ತುಂಬಾ ಒಳ್ಳೆ ಮನೆ ಕಟ್ಟಿದ್ದೀರಾ, ಇಂಟೀರಿಯರ್ ಕೂಡ ಚೆನ್ನಾಗಿದೆ. ನಾವು ಕಟ್ಟಿರ್ತಕ್ಕಂಥ ಮನೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನಾವು ಪ್ರತಿಯೊಬ್ಬರಿಗೂ ಇಷ್ಟಪಡ್ತೀನಿ. ತಾವು ಕೂಡ ಮನೆ ಕಟ್ಟಬೇಕಾದ್ರೆ, ಯಾಕಂದ್ರೆ ಜೀವನದಲ್ಲಿ ಒಂದೇ ಒಂದ್ಸತಿ ಮನೆ ಕಟ್ಟೋದು, ಇದಕ್ಕಿಂತ ಇನ್ನೂ ಚೆನ್ನಾಗಿ ಕಟ್ತಾರೆ ಅಂತ ನಮ್ಮ ಭಾವನೆ ನಮ್ಮಲ್ಲಿದೆ. ಆದ ಕಾರಣ ತಾವು ಕೂಡ ಕಟ್ಟಿರ್ತಕ್ಕಂಥ ಎಲ್ಲರಿಗೆ ತಾವು ಕೂಡ ಹೊಸ ಜೀವನಿಗೆ ಹೋಮ್ಸ್ಗೆ ಭೇಟಿಯಾಗಿ ವಿನಾಯಕ್ ಸರ್ ಮತ್ತು ಅವ್ರ ತಂಡದವರು ಸಜೆಸ್ಟ್ ತಗೊಳ್ಳಿ ಮನೆ ಕಟ್ಟಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ.